ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಒಂದು ಬಿ.ಎಡ್‌ನ 4th ರೌಂಡ್‌ಗೆ ಸಂಬಂಧಪಟ್ಟಂತೆ ಕೆಲವೊಂದು ಅಭ್ಯರ್ಥಿಗಳಲ್ಲಿ ಕೆಲವೊಂದು ಪ್ರಶ್ನೆಗಳಿರುವಂತದ್ದಾಗಿರುತ್ತೆ. 4th ರೌಂಡ್‌ನ ಒಂದು ಆಪ್ಷನ್ ಎಂಟ್ರಿ ಯಾವಾಗ ಬಿಡ್ತಾರೆ? ನಂತರದಲ್ಲಿ ಒಂದು 4th ರೌಂಡ್‌ನ ಆಪ್ಷನ್ ಎಂಟ್ರಿಯಲ್ಲಿ ಸೀಟ್ ಸಿಗಬೇಕು ಅಂದ್ರೆ ಅಭ್ಯರ್ಥಿಗಳು ಏನು ಮಾಡಬೇಕಿರುತ್ತೆ? ಒಂದು ಸ್ಟಾರ್ ಮಾರ್ಕ್ ಬಂದಿರತಕ್ಕಂಥ ಅಭ್ಯರ್ಥಿಗಳು ಏನೆಲ್ಲ ಮಾಡಬೇಕಿರುತ್ತೆ? ನಂತರದಲ್ಲಿ ಯಾವ ರೀತಿ ಕಾಲೇಜುಗಳನ್ನ ಆಯ್ಕೆ ಮಾಡಬೇಕಿರುತ್ತೆ? ಇಲ್ಲಾಂದ್ರೆ ಮತ್ತೆ ಅವರಿಗೆ ಸ್ಟಾರ್ ಮಾರ್ಕ್ ಬರುವಂತ ಸಾಧ್ಯತೆ ಇರುವಂತಾಗಿರುತ್ತೆ. ಮತ್ತು ಆಪ್ಷನ್ ಎಂಟ್ರಿ ಯಾವಾಗ ಬಿಡ್ತಾರೆ? ಸೀಟ್ ಮೆಟ್ರಿಕ್ಸ್ ಉಳಿಕೆ ಆಗಿರುವಂತ ಸೀಟುಗಳ ಪಟ್ಟಿ ಏನಿದೆಯಲ್ಲ ಸೀಟ್ ಮೆಟ್ರಿಕ್ಸ್ ಯಾವಾಗ ಬಿಡ್ತಾರೆ? ನಂತರದಲ್ಲಿ ಅಂದ್ರೆ 4th ರೌಂಡ್‌ಗೆ ಸಂಬಂಧಪಟ್ಟಂತೆ ಹಾಗೆ ಅಭ್ಯರ್ಥಿಗಳಿಗೆ ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು ಕೆಲವೊಂದು ಪ್ರಶ್ನೆಗಳು ಅಭ್ಯರ್ಥಿಗಳಿಗೆ ಇರುವಂತದ್ದಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳಿಗೆ ಈ ವಿಡಿಯೋದಲ್ಲಿ ಮಾಹಿತಿನ ತಿಳ್ಕೊತಿದ್ದೀರಾ ಅಂತ ಹೇಳ್ಬೋದಾಗಿರುವಂತದ್ದಾಗಿರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೋಬೇಕು ಅಂದ್ರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಅಭ್ಯರ್ಥಿಗಳು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ವಿಡಿಯೋ ನೋಡ್ತಿದ್ದೀವಿ ಅನ್ನೋರು ಚಾನಲ್ಗೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಬಹುದಿರುತ್ತೆ, ಬೆಲ್ ಐಕನ್ ಕ್ಲಿಕ್ ಮಾಡಬಹುದಿರುತ್ತೆ. ಯೂಟ್ಯೂಬ್ನಲ್ಲಿ ಇದು ಉಚಿತ ಕೂಡ ಆಗಿರುತ್ತೆ. ಇನ್ನು ಹೆಚ್ಚುವರಿ ಪ್ರಶ್ನೆ ಇದೆ, ಡೌಟ್ಸ್ ಇದೆ ಅಂತಕ್ಕಂಥ ಅಭ್ಯರ್ಥಿಗಳು ಯಾರನ್ನ ಕೇಳಬೇಕು ಏನು ಅಂತ ಗೊತ್ತಾಗ್ತಿಲ್ಲ, ಕಾಲೇಜ್ಗಳನ್ನ ಯಾವ ತರ ಆಯ್ಕೆ ಮಾಡ್ಕೋಬೇಕು, ನಮ್ದು ಇಷ್ಟು ಪರ್ಸೆಂಟ್ ಇದೆ, ರಿಸರ್ವೇಷನ್ ಇದೆ, ನಮ್ಮ ಡಿಸ್ಟಿಕ್ ಅಲ್ಲಿ ಈ ತರ ಸೀಟ್ಸ್ಗಳಿಲ್ಲ, ಏನು ಮಾಡಬೇಕಿರುತ್ತೆ, ಬಿ ಎಡ್ನ ಪ್ರಕ್ರಿಯೆ ಯಾವ ತರ ಇರುತ್ತೆ, ಎಷ್ಟು ರೌಂಡ್ಸ್ಗಳು ಹಾಗೆ ಕಂಪ್ಲೀಟ್ ಮಾಹಿತಿಗಳನ್ನ ಪಡ್ಕೋಬೇಕು ಅಂದ್ರೆ ಇವರು ಡಿಸ್ಕ್ರಿಪ್ಷನ್ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುತ್ತೆ. ಅಲ್ಲಿ ಅಭ್ಯರ್ಥಿಗಳು ಇನ್ಸ್ಟಾಮ್ ಸಬ್ಸ್ಕ್ರಿಪ್ಷನ್ ಅನ್ನ ಪಡ್ಕೋಬಹುದಾಗಿರುತ್ತೆ. ಅಭ್ಯರ್ಥಿಗಳಿಗೆ ಅದು ಪೇ ಮಾಡಬೇಕು ಅಂತ ಇರುತ್ತೆ. ಯಾಕಂದ್ರೆ ಅಭ್ಯರ್ಥಿಗಳಿಗೆ ಮೆಸೇಜ್ ಅಥವಾ ಇನ್ಸ್ಟಾಮ್ ಕಾಲ್ ಮುಖಾಂತರ ನಮ್ಮ ಜೊತೆ ನೀವು ಸಂಪರ್ಕ ಮಾಡಬಹುದಾಗಿರುತ್ತೆ ಆ ಒಂದು ಸಬ್ಸ್ಕ್ರಿಪ್ಷನ್ ಅನ್ನ ಪಡ್ಕೊಂಡಂತ ಸಂದರ್ಭದಲ್ಲಿ. ಯಾಕಂದ್ರೆ ನೂರಾರು ಐಡಿಗಳಿಂದ ನಮಗೆ ಮೆಸೇಜ್ ಕಾಲ್ಸ್ ಬರ್ತಾ ಇರುತ್ತೆ. ಸೊ ನಿಮ್ಮ ಮೆಸೇಜ್ ಅಥವಾ ಕಾಲ್ ನಮಗೆ ತಲುಪದೇ ಹೋಗೋದಿರುತ್ತೆ. ಆ ಕಾರಣಕ್ಕೆ ಇನ್ಸ್ಟಾಮ್ ಸಬ್ಸ್ಕ್ರಿಪ್ಷನ್ ಅನ್ನ ಪಡ್ಕೊಂಡಂತ ಅಭ್ಯರ್ಥಿಗಳಿಗೆ ನಿಮ್ಮ ಹೆಸರಿನ ಪಕ್ಕ ಒಂದು ಕಿರೀಟ ಸಿಂಬಲ್ ಬರುತ್ತೆ ಮತ್ತು ಈ ತರ ಒಂದು ಫೀಚರ್ಗಳು ನಿಮಗೆ ಓಪನ್ ಆಗುತ್ತೆ, ಒಂದು ಬ್ರಾಡ್ಕಾಸ್ಟ್ ನಿಮಗೆ ಓಪನ್ ಆಗುತ್ತೆ ಅನ್ನೋದಾಗಿರುತ್ತೆ. ಅಲ್ಲಿ ನೀವು ಜಾಯ್ನ್ ಆಗೋದ್ರ ಮುಖಾಂತರ ನಮ್ಮ ಜೊತೆ ಇನ್ಸ್ಟಾಮ್ ಮೆಸೇಜ್ ಅಥವಾ ಕಾಲ್ ಮುಖಾಂತರ ನೀವು ಮಾಹಿತಿನ ಪಡ್ಕೊಳ್ಳೋದಕ್ಕೆ ನಿಮಗೆ ನೆರವಾಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ ಅಭ್ಯರ್ಥಿಗಳಿಗೆ. ಸೊ ಸೂಕ್ತ ಸಲಹೆ ಮಾರ್ಗದರ್ಶನ ಬೇಕಿದೆ ಅಗತ್ಯತೆ ಅಂತಕ್ಕಂಥ ಅಭ್ಯರ್ಥಿಗಳು, ಸರ್ಕಾರಿ ಕೋಟದ ಸೀಟು ತುಂಬಾ ನೀಡಿದೆ ಅಂತಕ್ಕಂಥ ಅಭ್ಯರ್ಥಿಗಳು ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗೋರ ಮುಖಾಂತರದಲ್ಲಿ ಹೆಚ್ಚುವರಿ ಮಾಹಿತಿನ ನೀವು ಪಡ್ಕೋಬಹುದಾಗಿರುತ್ತೆ. ಅಭ್ಯರ್ಥಿಗಳಿಗೆ ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಅಭ್ಯರ್ಥಿಗಳ ನಂತರದಲ್ಲಿ ಯೂಟ್ಯೂಬ್ ನಲ್ಲೂ ಕೂಡ ಒಂದು ಹೆಚ್ಚುವರಿ ಮಾಹಿತಿಗಳನ್ನ ಬೆಳೆಸುವ ಮುಖಾಂತರ ನೀವು ಪಡ್ಕೊಂತ ಇರಬಹುದಾಗಿರುತ್ತೆ. ಒಂದು ಜಾಯ್ನ್ ಆಗೋದ್ರ ಮುಖಾಂತರದಲ್ಲಿ ಕೂಡ ಅಂತ ತಿಳಿಸ್ತಾ ಒಂದೊಂದಾಗಿ ಮಾಹಿತಿಯನ್ನು ತಿಳಿಸುವಂತಹ ಅಭ್ಯರ್ಥಿಗಳಿಗೆ 4th ರೌಂಡ್‌ಗೆ ಸಂಬಂಧಪಟ್ಟಂತೆ ಈಗ 3rd ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಎಲ್ಲ ಪ್ರಕಟ ಆಗಿ ಅಭ್ಯರ್ಥಿಗಳಿಗೆ ಅಡ್ಮಿಷನ್ ಆಗಲಿಕ್ಕೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಅಡ್ಮಿಷನ್ ಸ್ಲಿಪ್ ಅನ್ನೆಲ್ಲ ಪಡ್ಕೊಳ್ಳೋದಕ್ಕೆ ಇಲಾಖೆಯವರು ತಿಳಿಸಿರುವಂತದ್ದಾಗಿರುತ್ತೆ. ಜನವರಿ ತಿಂಗಳ 8ನೇ ತಾರೀಕು 2026 ತನಕ ಅಭ್ಯರ್ಥಿಗಳಿಗೆ ಫಸ್ಟ್ ಅಂದ್ರೆ 3rd ರೌಂಡ್ ಅಲ್ಲಿ ಸೀಟ್ ಸಿಕ್ಕಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅಡ್ಮಿಷನ್ ಆಗಲಿಕ್ಕೆ ಅವಕಾಶನ ಇಲಾಖೆ ಕಡೆಯಿಂದ ಮಾಡಿಕೊಟ್ಟಿದ್ದಾರೆ. ಸೊ ಅಭ್ಯರ್ಥಿಗಳು ಅಡ್ಮಿಷನ್ ಸ್ಲಿಪ್ ಎಲ್ಲ ಪಡ್ಕೊಳ್ಳೋ ತನಕನೂ ಅಭ್ಯರ್ಥಿಗಳಿಗೆ ಅಂದ್ರೆ 3rd ರೌಂಡ್ 4th ರೌಂಡ್‌ಗೆ ಸಂಬಂಧಪಟ್ಟಂತೆ ಸೀಟ್ ಮೆಟ್ರಿಕ್ಸ್ ಅಂತಕ್ಕಂಥದ್ದು ಪ್ರಕಟ ಆಗೋದಿಲ್ಲ. ಅಂದ್ರೆ ಎಷ್ಟು ಸೀಟ್ ಉಳ್ಕೊಂಡಿದೆ ಏನು ಅಂತ, ಯಾಕಂದ್ರೆ ಅಡ್ಮಿಷನ್ ಸ್ಲಿಪ್ ನ ಬೇಸ್ ಮೇಲೆ ಅದು ಬರೋದಿರುತ್ತೆ. ಸೊ ಆ ಕಾರಣಕ್ಕೆ ಅಭ್ಯರ್ಥಿಗಳಿಗೆ ವೆಯ್ಟ್ ಮಾಡಬೇಕಿರುತ್ತೆ. ಎಲ್ಲಿ ತನಕ ಅಂದ್ರೆ ಆಲ್ಮೋಸ್ಟ್ ಅಭ್ಯರ್ಥಿಗಳಿಗೆ ಒಂದು ಜನವರಿ ತಿಂಗಳ 9, 10ನೇ ತಾರೀಕಿನ ತನಕ ಆಲ್ಮೋಸ್ಟ್ ಸೀಟ್ ಮೆಟ್ರಿಕ್ಸ್ ಪ್ರಕಟ ಆಗುವ ಸಾಧ್ಯತೆ ತೀರಾ ಕಡಿಮೆ ಅನ್ಬೋದಾಗಿರುತ್ತೆ. ಇವಾಗ ಏನಾದ್ರು ಫಾಸ್ಟ್ ಇಲಾಖೆ ಕಡೆಯಿಂದ ಎಲ್ಲ ಫಾಸ್ಟ್‌ನ ಮಾಡ್ಕೊಂತಿದ್ದಾರೆ. ಸೊ ಮೇ ಬಿ ಆದರೆ ಆಗ್ಬೋದಾಗಿರುತ್ತೆ. ಆಲ್ಮೋಸ್ಟ್ ಈ ದಿನಾಂಕಗಳ ತನಕ ಅಭ್ಯರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಆಗಿರ್ಬೋದು, ಸೀಟ್ ಮೆಟ್ರಿಕ್ಸ್ ಆಗಿರ್ಬೋದು ಪ್ರಕಟ ಆಗುವ ಸಾಧ್ಯತೆ ಇರೋದಿಲ್ಲ. ಅಡ್ಮಿಷನ್ ಪ್ರಕ್ರಿಯೆ ಎಲ್ಲ ಮುಗಿಯೋ ತನಕ. ನಂತರದಲ್ಲಿ ಮುಗಿದ ನಂತರದಲ್ಲಿ ಇಲಾಖೆ ಕಡೆಯಿಂದ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಸೀಟ್ ಮೆಟ್ರಿಕ್ಸ್ ಅನ್ನು ಕೂಡ ಪ್ರಕಟ ಮಾಡ್ತಾರೆ ಅನ್ಬೋದಾಗಿರುತ್ತೆ. ಕನ್ನಡದ ಅಫಿಷಿಯಲ್ ಟೆಲಿಗ್ರಾಮ್ ಪೇಜ್ ಲಿಂಕ್ ಇರೋ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಕೂಡ ನಾವು ಸೀಟ್ ಮೆಟ್ರಿಕ್ಸ್ ಆಗಿರ್ಬೋದು, ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು ಎಲ್ಲಾನು ಕೂಡ ಅಪ್ಲೋಡ್ ಮಾಡಿರ್ತೀವಿ. ಅಭ್ಯರ್ಥಿಗಳು ಹೊಸದಾಗಿ ವಿಡಿಯೋ ನೋಡ್ತಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ತಿಳಿದಿರೋದಿಲ್ಲ ಇದು. ಸೊ ಇವರು ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಅಲ್ಲ ವಾಟ್ಸ್ಆಪ್ ಮುಖಾಂತರ ಅಲ್ಲಿ ಕೂಡ ಜಾಯ್ನ್ ಆಗಬಹುದಾಗಿರುತ್ತೆ ಅಭ್ಯರ್ಥಿಗಳು. ಎಲ್ಲದರ ಲಿಂಕ್ಗಳು ಕೂಡ ಅಭ್ಯರ್ಥಿಗಳಲ್ಲಿ ಒಂದು ಸೀಟ್ ಮೆಟ್ರಿಕ್ಸ್ ಪ್ರಕಟದ ಸಂದರ್ಭದಲ್ಲಿ ನಿಮಗೆ ಮಾಹಿತಿನ ಕೂಡ ಕೊಡ್ತೀವಿ. ಸೀಟ್ ಮೆಟ್ರಿಕ್ಸ್ ಒಂದು PDF ಕೂಡ ಅಪ್ಲೋಡ್ ಆಗುತ್ತೆ, ವೀಕ್ಷಣೆ ಮಾಡಬಹುದಾಗಿರುತ್ತೆ. ನಂತರದಲ್ಲಿ ಅಭ್ಯರ್ಥಿಗಳಿಗೆ ಈ ಒಂದು ಸೀಟ್ ಮೆಟ್ರಿಕ್ಸ್ ಅಂತಕ್ಕಂಥ ಇರುತ್ತಲ್ಲ, ಒಂದು 4th ರೌಂಡ್‌ಗೆ ಎಷ್ಟು ಸೀಟ್ಸ್ ಉಳ್ಕೊಂಡಿದೆ 3rd ರೌಂಡ್‌ನ ಬಳಿಕ ಎಲ್ಲ ಅಂತಕ್ಕಂಥದ್ದು ಆಧಾರಲ್ಲಿ ಕೊಟ್ಟಿರ್ತಾರೆ. ಆ ನಂತರದಲ್ಲಿ ನಿಮಗೆ ಮಾಹಿತಿನ ಕೂಡ ಕೊಡ್ತೀವಿ, ಯಾವ ತರ ಬೇಸ್ ಮೇಲೆ ಆಪ್ಷನ್ ಎಂಟ್ರಿ ಅನ್ನೋದು ಅಂತೆಲ್ಲ. ಈಗ ಕ್ವಿಕ್ ಆಗಿ ಮಾಹಿತಿ ಪಡ್ಕೋಬೇಕು ಅನ್ನುವಂಥ ಅಭ್ಯರ್ಥಿಗಳು ಇನ್ಸ್ಟಾ ಮುಖಾಂತರ ಕಾಂಟ್ಯಾಕ್ಟ್ ಮಾಡಬಹುದಾಗಿರುತ್ತೆ, ಒಂದು ಸಬ್ಸ್ಕ್ರೈಬ್ ಆಗೋರ ಮುಖಾಂತರ. ಇಲ್ಲಿ ಅಭ್ಯರ್ಥಿಗಳಿಗೆ ಒಂದು ಆಪ್ಷನ್ ಎಂಟ್ರಿ ಅಂತಕ್ಕಂಥ ಇರೋದಲ್ಲ, ಸ್ಟಾರ್ ಮಾರ್ಕ್ ಬಂದಿದೆ ಅಂತಕ್ಕಂಥ ಅಭ್ಯರ್ಥಿಗಳು ಕೆಲವೊಂದು ಪ್ರಶ್ನೆ ಬರುತ್ತೆ. ಓಕೆ, ನಮಗೆ ಸ್ಟಾರ್ ಮಾರ್ಕ್ಗಳು ಬಂದ್ಬಿಟ್ಟಿದೆ, ನಾವು ಏನು ತಪ್ಪು ಮಾಡ್ತಿದೀವಿ, ಸ್ಟಾರ್ ಮಾರ್ಕ್ ಇಂದ ಯಾವ ತರ ಹೋಗಿಸ್ಕೊಳ್ಳೋದು, ಅಂದ್ರೆ ಸ್ಟಾರ್ ಮಾರ್ಕ್ ಬರ್ದೆ ನಮಗೆ ಸೀಟ್ ಸಿಗಬೇಕಾದ್ರೆ ಏನು ಮಾಡಬೇಕು ಅಂತ. ಯಾಕಂದ್ರೆ ಅಭ್ಯರ್ಥಿಗಳು ಮಾಡ್ತಿರುವಂಥ ಮಿಸ್ಟೇಕ್ ಇದಾಗಿರುತ್ತೆ. ಸೊ ಮತ್ತೆ ಇದೇ ಮಿಸ್ಟೇಕ್ ನ ಮಾಡಿದ್ರೆ 4th ರೌಂಡ್ ಸ್ಟಾರ್ ಮಾರ್ಕ್ ಅದೇ ಬರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಸ್ಟಾರ್ ಮಾರ್ಕ್ ಕಾರಣ ಏನಂದ್ರೆ ಅಭ್ಯರ್ಥಿಗಳಿಗೆ ನೀವು ಕೊಟ್ಟಿರುವಂತ ಕಾಲೇಜಲ್ಲಿ ಸೀಟ್ ಇರೋದಿಲ್ಲ, ನಿಮ್ಗಿನ್ನ ಜಾಸ್ತಿ ಪರ್ಸೆಂಟ್ ಇರೋರು ಆ ಕಾಲೇಜನ್ನು ಆಯ್ಕೆ ಮಾಡಿರ್ತಾರೆ. ಮತ್ತೆ ನೀವು ಕಡಿಮೆ ಕಾಲೇಜ್ಗಳನ್ನು ಮಾತ್ರ ಆಯ್ಕೆ ಮಾಡಿರ್ತೀರಾ. ಇಲಾಖೆ ಕಡೆಯಿಂದ ಮೊದಲೇ ಮಾಹಿತಿನ ಕೂಡ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳಿಗೆ ಕಾಲೇಜಿನ ಆಯ್ಕೆಗೆ ಯಾವುದೇ ಮಿತಿ ಇರೋದಿಲ್ಲ. ಅಭ್ಯರ್ಥಿಗಳು ಏನಾದರೂ ಕಡಿಮೆ ಕಾಲೇಜನ್ನು ಆಯ್ಕೆ ಮಾಡಿ, ಅಭ್ಯರ್ಥಿಗಳು ಆಯ್ಕೆ ಮಾಡದಿರುವಂಥ ಕಾಲೇಜುಗಳಲ್ಲಿ ಸೀಟ್ ಇದ್ರೂ ಕೂಡ ಅಭ್ಯರ್ಥಿಗಳಿಗೆ ಸೀಟನ್ನು ಕೊಡೋದಿಲ್ಲ. ಇವಾಗ ನೀವು 10 ಕಾಲೇಜ್ ಕೊಟ್ಟಿದ್ದೀರಾ, ಮಿಕ್ಕಿಂತ ಸಾಕಷ್ಟು ಕಾಲೇಜ್ ಇರುತ್ತೆ, 380 ಕಾಲೇಜ್ ಇದೆ ಅನ್ಕೊಳ್ಳಿ. ಸೊ ಅಭ್ಯರ್ಥಿಗಳು 380 ಕಾಲೇಜನ್ನು ಆಯ್ಕೆ ಮಾಡಿಲ್ಲ, ಯಾವುದೋ ಕಾಲೇಜ್ಗಳಲ್ಲಿ ಸೀಟ್ ತುಂಬಾ ಇರ್ತವೆ ಅನ್ಕೊಳ್ಳಿ, ಅಂತ ಕಾಲೇಜ್ಗಳು ನೀವು ಆಯ್ಕೆ ಮಾಡಿಲ್ಲ. ಈಗ ನಿಮಗೆ ಬೇಕಿರುವಂಥ ಸರೌಂಡಿಂಗ್ ಡಿಸ್ಟಿಕ್, ಇದೇ ಡಿಸ್ಟಿಕ್ ಅಲ್ಲಿ ನನಗೆ ಬೇಕು, ಇದೇ ತಾಲೂಕಲ್ಲಿ ನನಗೆ ಬೇಕು, ಸರೌಂಡಿಂಗ್ 5 ಕಿಲೋಮೀಟರ್ ಬೇಕು, 10 ಕಿಲೋಮೀಟರ್ ಬೇಕು, 50 ಕಿಲೋಮೀಟರ್ ಬೇಕು ಅಂತ ನೀವು ಅನ್ಕೊಂಡಿದ್ರೆ ಅಲ್ಲಿ ಸೀಟ್ ಇದ್ರೆ ನಿಮಗೆ ಸಿಗ್ಬೋದಾಗಿರುತ್ತೆ. ನಿಮ್ಮ ಲಕ್ ಬೇಸ್ ಮೇಲೆ ಸೀಟ್ ಸಿಗುವಂಥದ್ದು ಇರುತ್ತೆ. ನಿಮ್ಮ ಪರ್ಸೆಂಟೇಜ್ ರಿಸರ್ವೇಷನ್ ನಿಮಗೆ ಇರತಕ್ಕಂಥ ಒಂದು ಡಿಸ್ಟಿಕ್ ಆಗಿರ್ಬೋದು, ಬೇರೆ ಬೇರೆ ಕಾಂಪಿಟೇಷನ್ಗಳೆಲ್ಲ ಮ್ಯಾಟರ್ ಆಗಿರುತ್ತೆ. ಅಲ್ಲಿ ಸೀಟೇ ಇಲ್ಲ ಅಂದ್ರೂ ಕೂಡ ನೀವು ಅದೇ ಕಾಲೇಜ್ಗಳನ್ನ ಕೊಡ್ತಿರ್ತೀರಾ ಅಂದ್ರೆ ರೇರ್ ಕೇಸಸ್ ಅಲ್ಲಿ ಸೀಟ್ ಅಲಾಟ್ ಆಗ್ಬೋದಿರುತ್ತೆ. ಬಟ್ ಸೀಟ್ ಮೆಟ್ರಿಕ್ಸ್ ನ ನೋಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿ. ಬಟ್ ಸೀಟ್ ಮೆಟ್ರಿಕ್ಸ್ ಪಕ್ಕ ಇರುತ್ತೆ ಅಂತೇನಿಲ್ಲ. ಅಡ್ಮಿಷನ್ ಸ್ಲಿಪ್ ನ ಬೇಸ್ ಮೇಲೆ ಕೊಟ್ಟಿರ್ತಾರೆ. ಸೊ ಅಡ್ಮಿಷನ್ ಸ್ಲಿಪ್ ಬೇಸ್ ಮೇಲೆ ಅಭ್ಯರ್ಥಿಗಳು ಕೆಲವೊಂದು ಅಡ್ಮಿಷನ್ ಆಗಿಲ್ಲ ಅಂದ್ರೂ ಕೂಡ ಅದು ಹೆಚ್ಚು ಕಮ್ಮಿ ಆಗೋ ತರ ಇರುತ್ತೆ. ಬಟ್ ಅಂದ್ರೆ ಆಲ್ಮೋಸ್ಟ್ ಅಭ್ಯರ್ಥಿಗಳಿಗೆ ಯಾವ ತರ ಪ್ರಕ್ರಿಯೆ ಆಗುತ್ತೆ ಅಂತ ಕೆಲವು ಅಭ್ಯರ್ಥಿಗಳು ಗೊತ್ತಿರೋದಿಲ್ಲ. ಆ ಕಾರಣಕ್ಕೆ ನಾವು ಆದಷ್ಟು ನಮಗೆ ಮಾಹಿತಿಗಳನ್ನ ಕೊಡುವಂತ ಪ್ರಯತ್ನ ಯೂಟ್ಯೂಬ್ ಮುಖಾಂತರ ಆಗಿರ್ಬೋದು, ಒಂದು ಮೆಂಬರ್ ಓನ್ಲಿ ಆಗಿರ್ಬೋದು, ಇನ್ಸ್ಟಾ ಮುಖಾಂತರ ಸಂಪರ್ಕ ಮಾಡಿ ಅಂತ ನಿಮಗೆ ತಿಳಿಸ್ತಾ ಇದೀವಿ ಎಲ್ಲ ಮಾಹಿತಿಗಳನ್ನ ಕೊಡ್ಲಿಕ್ಕೆ. ಈಗ ಅಭ್ಯರ್ಥಿಗಳಿಗೆ ಈ ಒಂದು ಬೇಸ್ ಮೇಲೆ ಸೀಟ್ ಅಲಾಟ್ಮೆಂಟ್ ಆಗೋದೇ ಇರುತ್ತೆ. ಸೊ
ಆ ಕಾರಣಕ್ಕೆ HK ಕಾಲೇಜನ್ನಂತೂ ಆಯ್ಕೆ ಮಾಡಿ. ಕಾಲೇಜನ್ನ ಆಯ್ಕೆ ಮುಂಚೆ ವಿಚಾರಿಸ್ಬಿಟ್ಟು ಆಯ್ಕೆ ಮಾಡಿ. ಯಾವ ತರ ವಿಚಾರಿಸಬೇಕು ಏನು ಅಂತನೂ ಕೂಡ ನಾವು ಮಾಹಿತಿಗಳನ್ನ ಅಭ್ಯರ್ಥಿಗಳಿಗೆ ಕೊಡ್ತಾನೆ ಇದೀವಿ. ಯಾವ ತರ ಬೆಸ್ಟ್ ಕಾಲೇಜನ್ನ ಆಯ್ಕೆ ಮಾಡಬೇಕು ಅಂತಾನೂ ಕೂಡ ಹೊಸದಾಗಿ ವಿಡಿಯೋ ನೋಡ್ತಿರುವಂತ ಅಭ್ಯರ್ಥಿಗಳು ಗೊತ್ತಾಗದೇ ಹೋಗಬಹುದಾಗಿರುತ್ತದೆ. ಸೊ ಆ ಕಾರಣಕ್ಕೆ ಅಭ್ಯರ್ಥಿಗಳಿಗೆ ತಿಳಿಸ್ತಾ ಇರೋದಾಗಿರುತ್ತೆ. ಏನು ಅಭ್ಯರ್ಥಿಗಳಿಗೆ HK ಕಾಲೇಜನ್ನ ಆಯ್ಕೆ ಮಾಡಬೇಕಿರುತ್ತೆ. ವಿಚಾರಿಸ್ಬಿಟ್ಟು ಆಯ್ಕೆ ಮಾಡಿ. ಯಾವ ಕಾಲೇಜ್ ಸಿಕ್ಕರೂ ಹೋಗ್ತೀರಾ ಅಂತಕ್ಕಂಥ ಕಾಲೇಜುಗಳನ್ನ ಮಾತ್ರ ಆಯ್ಕೆ ಮಾಡಿ. ಮತ್ತೆ ಜಾಸ್ತಿ ಡಿಸ್ಟ್ರಿಕ್ಟ್ಸ್‌ಗಳಲ್ಲಿ ನೀವು ಕಾಲೇಜನ್ನ ಆಯ್ಕೆ ಮಾಡಿದಾಗ ಮತ್ತೆ ಇವಾಗ ಸ್ಟಾರ್ ಮಾರ್ಕ್ ಬರ್ತಿದೆ. ಬಹುತೇಕ ಅಭ್ಯರ್ಥಿಗಳು ಉತ್ತರ ಕರ್ನಾಟಕ ಭಾಗದಲ್ಲಿ ಸ್ಟಾರ್ ಮಾರ್ಕೇ ಬರ್ತಿರುತ್ತೆ. ಬಟ್ ನೀವು ಅದೇ ಕಾಲೇಜುಗಳನ್ನ ಆಯ್ಕೆ ಮಾಡ್ತೀರಿ ಮತ್ತೆ ಸ್ಟಾರ್ ಮಾರ್ಕ್ ಯಾಕಂದ್ರೆ ಸೀಟ್ ಇರೋದಿಲ್ಲ ಸ್ಟಾರ್ ಮಾರ್ಕ್ ಕೊಡ್ತಿರ್ತಾರೆ. ನೀವಿನ್ನ ಸೌತ್ ಕರ್ನಾಟಕ ಸೈಡಲ್ಲಿ ಏನಾದ್ರು ಆಯ್ಕೆ ಮಾಡಿದಂಥ ಪಕ್ಷದಲ್ಲಿ ಸೀಟ್ ಸಿಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ಅಭ್ಯರ್ಥಿಗಳಿಗೆ. ಯಾಕಂದ್ರೆ ನಿಮ್ಗೆ ಅಲ್ಲಿ ಸ್ಟಾರ್ ಮಾರ್ಕ್ ಬರ್ತಿದೆ ಅಂದಾಗ ನಿಮ್ಗೆ ಅಲ್ಲಿ ಸೀಟ್ ಇರೋದಿಲ್ಲ. ಆಲ್ಮೋಸ್ಟ್ ಅಭ್ಯರ್ಥಿಗಳು ಅಡ್ಮಿಷನ್ ಆಗಿರ್ತಾರೆ ಇದಕ್ಕೂ ಮುಂಚೆನೆ. ಇದನ್ನ ನೀವು ಅರ್ಥ ಮಾಡ್ಕೋಬೇಕಿರುತ್ತೆ. ಪ್ರಕ್ರಿಯೆನೇ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಇಲ್ಲ ಅದೇ ಕಾಲೇಜ್ಗಳನ್ನ ಕೊಡ್ತಿದ್ರೆ ಈಗ ಓಕೆ ನಿಮಗೆ ಸಮಸ್ಯೆ ಇದೆ ಬೇರೆ ಡಿಸ್ಟ್ರಿಕ್ಟ್ ಹೋಗ್ಲಿಕ್ಕೆ ಆಗೋದೇ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಓಕೆ ನಿಮಗೆ ನೀವು ರಿಸ್ಕ್ ತಗೋಬೋದಿರುತ್ತೆ. ಸೀಟ್ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ ಅಥವಾ ಮ್ಯಾನೇಜ್ಮೆಂಟ್ ಸೀಟ್ ಮಾಡ್ತೀನಿ ನಾನು ಎಲ್ಲ ರೌಂಡ್ ಆದ್ಮೇಲೆ ನೋಡ್ತೀನಿ ಅಥವಾ ನೆಕ್ಸ್ಟ್ ಇಯರ್ ಆದ್ರೂ ಹೋಗ್ತೀನಿ ಅಂತಕ್ಕಂಥ ಸಂದರ್ಭದಲ್ಲಿ ಟ್ರೈ ಮಾಡ್ಬೋದಾಗುತ್ತೆ. ನೆಕ್ಸ್ಟ್ ಇಯರ್ ಕಾಂಪಿಟೇಷನ್ ಕಡಿಮೆ ಆದ್ರೆ ಮಾತ್ರ ಬೇಗ ರೌಂಡ್ಸಲ್ಲಿ ಹೆಸರು ಬರ್ತಿಲ್ಲ. ಮತ್ತೆ ಲೇಟಾಗಿ 4ನೇ ರೌಂಡ್ 3ನೇ ರೌಂಡಲ್ಲಿ ನಿಮ್ಮ ಹೆಸರು ಬರುವಂಥದ್ದು ಇರುತ್ತೆ. ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ ಪ್ರಕ್ರಿಯೆಗಳು. ಸೊ ಇದ್ರ ಬಗ್ಗೆ ಅಭ್ಯರ್ಥಿಗಳಿಗೆ ನಾವು ಆದಷ್ಟು ಎಲ್ಲ ವೇಳೆಯಲ್ಲಿ ಮಾಹಿತಿನ ಕೊಡ್ತಿದ್ದೀವಿ. ಇನ್ನೂ ಹೆಚ್ಚುವರಿಯಾಗಿ ನಿಮಗೆ ಡೌಟ್ಸ್ ಇದೆ ಬೇರೆ ಬೇರೆ ಥರ ಡೌಟ್ಸ್ ಇದ್ರೆ ಅಭ್ಯರ್ಥಿಗಳು ನಮಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಇನ್ಸ್ಟಾಗ್ರಾಮ್ನಲ್ಲಿ ಹೆಚ್ಚುವರಿ ಮಾಹಿತಿನ ಪಡ್ಕೋಬೋದಾಗುತ್ತೆ. ನಿಮಗೆ ಮತ್ತೊಮ್ಮೆ ತಿಳಿಸ್ತಾ ಇದೀವಿ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗೋರ ಮುಖಾಂತರ ಮಾಹಿತಿನ ಪಡ್ಕೋಬೋದಾಗುತ್ತೆ. ಯಾಕಂದ್ರೆ ಸಾಕಷ್ಟು ಐಡಿಗಳಿಂದ ಮೆಸೇಜ್ ಬಂದಾಗ ನಿಮ್ಮ ಐಡಿ ನಮಗೆ ತಲುಪ್ತೇನೆ ಹೋಗ್ಬೋದಾಗಿರುತ್ತೆ. ಎಲ್ಲರೂ ಅಭ್ಯರ್ಥಿಗಳಿಗೆ ನಿಮಗೆ ಮಾಹಿತಿಗಳು ಸಂಪೂರ್ಣ ಮಾಹಿತಿಗಳನ್ನು ತಿಳ್ಕೋಬೇಕು ಅಂದ್ರೆ ಇನ್ಸ್ಟಾ ಮುಖಾಂತರ ಕಾಂಟ್ಯಾಕ್ಟ್ ಮಾಡಬೋದಿರುತ್ತೆ. ಈಗ ಅಭ್ಯರ್ಥಿಗಳಿಗೆ HK ಕಾಲೇಜ್ ಅಂತ ಆಯ್ಕೆ ಮಾಡಬೇಕು. ನಂತರದಲ್ಲಿ ಅಭ್ಯರ್ಥಿಗಳಿಗೆ ನೀವು ಆಪ್ಷನ್ ಎಂಟ್ರಿ ಮಾಡ್ತಿರಲ್ಲ ಆ ಕಾಲೇಜ್ ಬಗ್ಗೆ ವಿಚಾರಿಸ್ಬಿಟ್ಟು ಆಯ್ಕೆ ಮಾಡ್ರಿ. ಮತ್ತೆ ಅಧಿಕ ಕಾಲೇಜ್ ಅಂತೂ ಕೊಡಲೇಬೇಕಿರುತ್ತೆ. ಅದಕ್ಕೆ ಅಂದ್ರೆ ಎಷ್ಟು ಎತ್ತ ನಿಮ್ಮ ಪರ್ಸೆಂಟೇಜು ಮತ್ತೆ ನಿಮ್ಮ ರಿಸರ್ವೇಷನ್ ಇದೆಲ್ಲ ಅದರ ಮೇಲೆ ಅವಲಂಬನೆ ಆಗೋದಾಗಿರುತ್ತೆ. ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ಆಲ್ ದ ಬೆಸ್ಟ್.